ನಮಸ್ಕಾರ ರೀ ಬೆಂಕಿ ಮಂದಿಗೆ ಜೈ ಶ್ರೀರಾಮ್ ಜೈಂದು ರಾಷ್ಟ್ರ ಮುಂಜಾನೆ ಜಲ್ದಿ ಎದ್ದು ಈ ಬಿತ್ ಪೆಟ್ಟ ಬಡ್ಕೊಂಡು ಸೀದಾ ಹೋಟ್ಲಕ್ ಹೊಂಟೀನಿ. ಹೋಟ್ಲಕ್ ಹೋಗಿ ಮುಂಚೆಕ ಪೂರ ಮಾಡಕತ್ತಿದ್ವಿ. ಅಕ್ಕ ಹಿಟ್ಟು ನೆನಿಟ್ಟಿದ್ಲು ಒಂದ್ ತಾಸು ಮುಂಚೆಕ ನೆನಿಟ್ಟಿದ್ವಿ ಪೂರ ಹಿಟ್ಟು. ಯಾಕಂದ್ರೆ ಹಿಟ್ಟು ಎಷ್ಟು ನಿಂತದ ಅಷ್ಟು ಚಲೋತ್ನ ಪೂರ ಆತಾವ. ಹಂಗಾಗಿ ಹಿಟ್ಟು ತಗೊಂಡ್ ಕೇಸಿ ಸೀದಾ ಹೋಗ್ತಾ ಇರೋದ ಹೋಟ್ಲಕ್ಕ. ಇನ್ನೊಂದ್ ಏನ್ ವಿಷಯ ಪದಪ್ಪ ಅಂದ್ರ ಹಳ್ಳಿ ಕಡೆಯಲ್ಲಿ ಹೋಟ್ಲ ಮಾಡೋದು ಬಹಳ ಕಷ್ಟ. ಯಾಕಂದ್ರ ಒಂದು ಹೌದಾಗತ್ತ ಒಂದು ಹಳ್ಳಾಗತ್ತ ಉದ್ರಿ ಆಗುತ್ತವ ಬಹಳ ಕಷ್ಟ. ಯಾಕಂದ್ರ ಉದ್ರಿ ಆಗವು ಆನ್ ಟೈಮಿಗೆ ಬರೋದಿಲ್ಲ, ಲೇಟ್ ಆಗಿ ಬರ್ತಾವ. ಯಾಕಂದ್ರೆ ದುಡ್ಡಿದ್ದ ಕೊಡ್ತಿರ್ತಾರ ಮಂದಿ, ಬಟ್ ಬರ್ತಾವ ಆದ್ರೆ ಜಲ್ದಿ ಬರಲ್ಲ. ಒಂದು ಸಿಟಿಯಾಗದಪ್ಪ ಅಂದ್ರೆ ಹಂಗಲ್ಲ, ಕ್ಯಾಶ್ ಅಂಡ್ ಕ್ಯಾರಿ ಹಿಂಗ್ ಕೊಡೋದು ಹಿಂಗ್ ಸಮಜ ಇರ್ತಾವ. ಬಟ್ ಅವು ಹಳ್ಳಿ ಕಡೆ ಅಷ್ಟು ಸುಲಭ ಅಲ್ಲ. 35 ವರ್ಷದ ಹೋಟ್ಲ ಮಾಡ್ತೀವಿ ಅಂದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನಮ್ಮ ಹೋಟ್ಲಾಗ ಬರೋರು ಪ್ರತಿಯೊಬ್ಬರು ಬಾಳ ಅಂದ್ರೆ ಬಾಳ ಕ್ಲೋಸ್ ಆಗ್ಯಾರ. ನಮ್ಮೂರವರು ಸ್ವಂತ ತಮ್ಮ ಮನೆ ಇದ್ದಂಗೆ ಇರ್ತಾರ. ನಮ್ ಕೂಡ ಯಾವ್ದೇ ಆಗ್ಲಿ ನ್ಯಾಯ ಮಾಡಲ್ಲ, ಏನಿಲ್ಲ. ಬಹಳ ಖುಷಿ ಆಗುತ್ತೆ. ಮುಂದಿನ ಸಲ ಎಲ್ಲಾ ಡೀಟೇಲ್ ಆಗಿ ಒಂದ್ಸಲ ಹೇಳ್ತೀನಿ ನಿಮ್ಗ. ಇವತ್ತು ಪೂರ ಮಾಡಕತ್ತೀನಿ. ಪೂರ ಮಾಡೋ ಸಲುವಾಗಿ ಬಂದಿದ್ದೆ ಬೆಳಗ್ಗೆ ಎದ್ದು. ಪೂರ ಇಟ್ಟು ಬಂದ್ ಕಿಸಿ ಬೆಳಗ್ಗೆನೆ ನೆನಿಟ್ಟು ಬಿಡ್ತಾಳ ನಮ್ಮಕ್ಕ. ಪೂರ ಇಟ್ಟು ನೆನಿಡಕಲ್ಗ ಮೈದಾ ಗೋಧಿ ಹಿಟ್ಟು ಮತ್ತೆ ಅದ್ರಾಗ ಒಂದ್ ಸ್ವಲ್ಪ ಜಸ್ಟ್ ಒಂದ್ ಚೂರು ಸೋಡಾ ಹಾಕ್ಯಂದು ಅದ್ರ ಒಂದ್ ಸ್ವಲ್ಪ ಸಕ್ಕರೆ ಹಾಕ್ಯಂಬೇಕು. ಸಕ್ಕರೆ ಹಾಕಿದ್ರೆ ಬಾಳ ಚಲೋ ಆತಾವ ಪೂರಿ. ಹಂಗೆ ಸ್ವಲ್ಪ ಒಳ್ಳೆಣ್ಣೆ ಹಾಕಿರಿ, ಒಂದ್ ಸ್ವಲ್ಪ ಬಾಂಬೆ ರವ ಹಾಕಿಂದಪ್ಪ ಅಂದ್ರ ಇನ್ನೂ ಚಲೋ ಆತಾವ ಪೂರಿ. ಅದ್ರ ಗೋಧಿ ಹಿಟ್ಟು ಹಾಕ್ಬೇಕು ಮರಿಬಾರ್ದು. ಅದೆಲ್ಲ ತಗೊಂಡು ನೀಟಾಗಿ ನೆನಿಡ್ಬೇಕು. ನೋಡಿದ್ರಲ್ಲ ಪೂರಿ ಎಷ್ಟು ಚಲೋ ಆಗಿದ್ವು. ಇದು ನಮ್ಮಕ್ಕ ಹಿಟ್ಟು ನೆನಿಡ್ತಿದ್ಲು, ನಾ ತಿಕ್ಕಿಡ್ತಿದ್ದೆ ಪೂರಿನ. ಇದು ಲಾಸ್ಟ್ ನಿಮ್ ತೋರ್ಸ್ಬೇಕಂತ ಸ್ವಲ್ಪ ದೊಡ್ಡದಾಗಿ ಮಾಡ್ಯಾಕಿನಿ ಪೂರಿ. ನಮ್ಮ ಹೋಟ್ಲ ನನಗೂ ಕೊಡಂತ ಕೇಳಿದ್ರು. ಇನ್ನೊಂದು ವಿಷಯ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಹಳ ಚಲೋತ್ನ ಸಪೋರ್ಟ್ ಮಾಡಕತ್ತಾರ. ಇವತ್ತು ನಿನ್ನೆಗೆ 3000 ಫಾಲೋವರ್ಸ್ ಆದ್ರು. ಬಹಳ ಖುಷಿ ಆಗತ್ತದ. ಬರೀ 350 ಫಾಲೋವರ್ಸ್ ಇದ್ರು, ಇವಾಗ 3000 ಆಕೈತವ. ಬಹಳ ಖುಷಿ ಆಯ್ತು. ಹಿಂಗೆ ಸಪೋರ್ಟ್ ಮಾಡ್ರಿ, ಫಾಲೋ ಮಾಡ್ರಿ.